ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೆನೆ ಬಂದಿದ್ದು ತುಂಬಾ ಲೇಟ್ ಆಗಿತ್ತು. ಸೊ ಊಟ ಮಾಡಿ ಆದ್ರೂನು ಮಲ್ಗಿ 2 o'clock ಆಯ್ತು. ಯಾಕಂದ್ರೆ ಗೇಮ್ಸ್ ಎಲ್ಲ ಆಡ್ತಾ ಇದ್ವಿ. ಊಟ ಎಲ್ಲ ಆದ್ಮೇಲೆ ಗೇಮ್ಸ್ ಎಲ್ಲ ಆಡ್ಕೊಂಡು ಎಂಜಾಯ್ಮೆಂಟ್ ಇತ್ತು. ಸೊ ತೋರ್ಸಕ್ ಆಗಿಲ್ಲ. ಸೊ ಆ ವಿಡಿಯೋ ನಲ್ಲೇ ಎಂಡ್ ಮಾಡಿದೀನಿ. ಇದು ಬಂದು ಡೇ 2. ನಾನು ಸೆಕೆಂಡ್ ವಿಡಿಯೋ ಸ್ಟಾರ್ಟ್ ಮಾಡಿದೀನಿ. ಸೊ ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿ ನಾನು ಇವಾಗ ಆಲ್ರೆಡಿ ಏನ್ ಮಾಡ್ತಾ ಇದೀನಿ ಅಂದ್ರೆ ಬ್ರೇಕ್ಫಾಸ್ಟ್ ತಿಂದು ಎಲ್ಲ ಆಗಿದೆ. ಸೊ ಇವಾಗ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಅಂದ್ರೆ ಕುಕಿಂಗ್ ಮಾಡ್ಬೇಕು. ಅಂದ್ರೆ ಇಷ್ಟು ವೆರೈಟೀಸ್ ಅಂತ ಇರುತ್ತೆ. ಸೊ ನಾವ್ ಅಷ್ಟು ವೆರೈಟೀಸ್ ನ ಅವ್ರಿಗೆ ಮಾಡ್ಕೊಂಡು ತಗೊಂಡ್ ಹೋಗ್ಬೇಕು ಊಟ. ನಾನು ಹೇಳಿದ್ನಲ್ಲ, ನಮ್ಮ ಅಕ್ಕ ಪ್ರೆಗ್ನೆಂಟ್ ಇದ್ದಾಳೆ. ಸೊ ಅವಳಿಗೆ ಊಟ ತಗೊಂಡ್ ಹೋಗ್ಬೇಕು ನಾವು. ಅಂದ್ರೆ ಅವ್ರ ತವ್ರ ಮನೆಯಿಂದ ನಾವು ಊಟ ಮಾಡಿ ತಗೊಂಡ್ ಹೋಗ್ಬೇಕು ಅವ್ರ ಗಂಡನ ಮನೆಗೆ. ಸೊ ನಾವ್ ಇವಾಗ ಆಲ್ರೆಡಿ ಊಟ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ. ಬ್ರೇಕ್ಫಾಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಉಪ್ಪಿಟ್ಟು ಮಾಡಿದ್ರು, ಅದ್ರ ಜೊತೆ ಬ್ಲಾಕ್ ಕಾಫಿ ಕೊಟ್ಟಿದ್ರು. ಸೊ ಅದೆಲ್ಲ ತಿಂದು ಆಯ್ತು. ಸೊ ಇವಾಗ ಒಳಗಡೆ ಪ್ರಿಪ್ರೇಷನ್ಸ್ ಮಾಡ್ತಾ ಇದ್ದಾರೆ. ನಾನ್ ಸುಮ್ನೆ ಹಿಂಗೆ ವಾಕ್ ಬಂದೆ, ನೇಚರ್ ವಾಕ್. ಇಲ್ಲಿ ಚೆನ್ನಾಗಿರುತ್ತಲ್ವಾ, ಫ್ರೆಶ್ ಏರ್. ನಮಗೆ ಸಿಗೋದೇ ತುಂಬಾ ಅಪರೂಪ. ಸೊ ಅದರಿಂದ ನಾನು ಆಚೆ ಬಂದೆ. ಸೊ ಇಲ್ಲಿ ವ್ಯೂ ಅಂತ ಏನಿಲ್ಲ, ಯಾಕಂದ್ರೆ ಸಿಟಿಯಿಂದ ಒಳಗಡೆ ಮನೆ ಇರೋದು. ಸೊ ಇಲ್ಲಿ ಸ್ವಲ್ಪ ಜಾಸ್ತಿ ಇವಾಗ ಬಿಲ್ಡಿಂಗ್ಸ್ ಗಳಾಗ್ಬಿಟ್ಟಿದೆ. ಸೊ ಅದರಿಂದ ಏನು ತೋರ್ಸಕ್ ಆಗಲ್ಲ. ಸೊ ನಾನು ಆದ್ರೂನು ಎಷ್ಟಾಗುತ್ತೆ ಅಷ್ಟು ವಿಡಿಯೋ ನೇಚರ್ ನ ತೋರ್ಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಏನಪ್ಪಾ ವಿಷಯ ಅಂತ ಅಂದ್ರೆ, ಇಲ್ಲ ಹೋಗ್ತಿವಿ ಅಡ್ಗೆ ಎಲ್ಲ ಮಾಡ್ಕೊಂಡು, ಅಡ್ಗೆ ಎಲ್ಲ ಮುಗಿಸ್ಕೊಂಡು ಎಲ್ಲ ಒಟ್ಟಿಗೆ ತಗೊಂಡೋಗಿ ಮಾಡಿ, ಮತ್ತೆ ಅಲ್ಲಿ ನಾವು ಅವಳಿಗೆ ಊಟ ಶಾಸ್ತ್ರದ ಪ್ರಕಾರ ಹಾಕೊಟ್ಟಿ, ಅಂದ್ರೆ ಇಷ್ಟು ವೆರೈಟೀಸ್ ಅಂತ ಇರುತ್ತೆ. ಸೊ ಅಷ್ಟು ವೆರೈಟೀಸ್ ನ ನಾವು ಅವಳಿಗೆ ಅಡ್ಗೆ ಮಾಡಿ ತಗೊಂಡೋಗಿ ಕೊಟ್ಟು, ಅಲ್ಲೇ ನಾವು ಮತ್ತೆ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಎಂಜಾಯ್ಮೆಂಟ್ ಮಾಡ್ಕೊಂಡು ಏನೇನ್ ಶಾಸ್ತ್ರ ಇರುತ್ತೆ ಅದೆಲ್ಲ ಮುಗಿಸ್ಕೊಂಡ್ ಬರ್ತೀವಿ. ಸೊ ನಾನು ನೆಕ್ಸ್ಟ್ ಅಡ್ಗೆ ಎಲ್ಲ ಫೈನಲ್ ಆಗಿ ಎಲ್ಲ ಪ್ರಿಪೇರ್ ಆದ್ಮೇಲೆ ನಾನು ತೋರ್ಸ್ಕೊಡ್ತೀನಿ. ಎಲ್ಲ ಆದ್ಮೇಲೆ ಮತ್ತೆ ನಾನು ಹೋಗುವಾಗ ಆನ್ ದ ವೇ ತೋರಿಸ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾ ಇರಿ. ಆಮೇಲೆ ಸಿಗ್ತೀನಿ. ಬಾಯ್. ನಾನು ಫ್ರೆಶ್ ಅಪ್ ಆಗಿ ಬರ್ತೀನಿ. ನೋಡಿ ಗೈಸ್, ಇಲ್ಲೂ ನಾಯಿಗಳಿದೆ. ಎಷ್ಟು ಸಣ್ಣ ಇದಾರೆ ಅಂದ್ರೆ ಊಟ ಯಾರು ಇಲ್ಲಿ ಆಲ್ಮೋಸ್ಟ್ ನಮ್ ತರ ಬೆಂಗಳೂರಲ್ಲಿ ಹಾಕಲ್ಲ. ಯಾಕಂದ್ರೆ ಇವುಗಳನ್ನ ಇಲ್ಲಿ ಹೊಡಿತಾರೆ ಅಂತ ನನಗನ್ಸಲ್ಲ. ಅಂದ್ರೆ ಕೆಲವು ಜನ ಹೊಡಿತಾರೆ, ಕೆಲವು ಜನ ಚೆನ್ನಾಗಿ ನೋಡ್ಕೊಂತಾರೆ. ಆದ್ರೂ ಇಲ್ಲಿರೋ ನಾಯಿಗಳೆಲ್ಲ ಸಣ್ಣ ಇರುತ್ತೆ. ಇಲ್ಲಿ ಪ್ರಾಣಿಗಳಂದ್ರೆ ನನಗಂತೂ ಬೇಜಾರಾಗುತ್ತೆ. ಯಾಕಂದ್ರೆ ನೋಡಿ, ಅಲ್ಲೊಂದಿದೆ, ಕಾಣಿಸ್ತಿದ್ಯಾ ಗೈಸ್? ಎಸ್. ಸೊ ಇದ್ ನೋಡಿ, ಮನೆ ಮುಂದೆ ಈ ತರ ವ್ಯೂ ಇದೆ. ಈ ತರ ಇದು ಆಕ್ಚುಲಿ ನಾವ್ ಇವಾಗಿರೋ ಮನೆ. ಸೊ ವ್ಯೂ ಬಂದು ಈ ತರ ಇದೆ. ನೋಡಿ, ಇದು ಫ್ರಂಟ್ ಈ ತರ ಇರೋದು. ಮನೆ ಮುಂದೆ ಈ ತರ ರೋಡ್ ಇದೆ ನೋಡಿ. ನೋಡಿ, ಅಲ್ಲೆಲ್ಲ ಬಿಲ್ಡಿಂಗ್ಸ್ ಗಳಿದೆ ಫುಲ್ಲು. ಇಲ್ಲಿ ಆಲ್ಮೋಸ್ಟ್ ಎಲ್ಲ ಹಂಚಿನ ಮನೆನೇ ಇರುತ್ತೆ ಗೈಸ್. ಯಾವ್ದು ಮೋಲ್ಡ್ ಮನೆ ಅಂದ್ರೆ ಸ್ವಂತ ಇವಾಗ ಏನಾದ್ರು ಕಟ್ಟಿದ್ದಾರೆ ಅಂತ ಇದ್ರೆ ಅದೆಲ್ಲ ಮೋಲ್ಡ್ ಹೌಸ್ ಗಳಾಗಿರುತ್ತೆ. ಸೊ ಇದೆಲ್ಲ ಅವಾಗಿನ ಮನೆ ಆಗಿರೋದ್ರಿಂದ ಎಲ್ಲಾನು ಕೂಡ ಹಂಚಿನ ಮನೆಗಳಾಗಿರುತ್ತೆ. ಬಟ್ ಮನೆಗಳು ಚೆನ್ನಾಗಿರುತ್ತೆ ಒಳಗಡೆ. ಆ ಫೀಲ್ಸೇ ಬೇರೆ. ನೋಡಿ ಗೈಸ್, ಬಟರ್ ಫುಟ್ ಅಂತ ಹೇಳ್ತೀವಿ. ಅಂದ್ರೆ ನಮ್ ಭಾಷೆಯಲ್ಲಿ ಬಟರ್ ಫುಟ್ ಅಂತೀವಿ. ಮೇ ಬಿ ಕನ್ನಡದಲ್ಲೂ ಅದೇ ಹೇಳ್ತಾರ ಅನ್ಸುತ್ತೆ, ನನಗ್ ಗೊತ್ತಿಲ್ಲ. ಬಟ್ ಇಲ್ಲಿದೆ ನೋಡಿ, ಎಷ್ಟೊಂದ್ ಬಿಟ್ಟಿದೆ. ಕಾಣಿಸ್ತಿದ್ದೀರಾ? ಬಟರ್ ಫುಟ್ ಟ್ರೀ ಗೈಸ್ ಇದು. ಎಸ್ ಗೈಸ್, ಆಮೇಲೆ ನಾನು ಸಿಗ್ತೀನಿ ಮತ್ತೆ. ನೋಡಿ ಪಾಪ ಎಷ್ಟು ಸಣ್ಣ ಇದೆ. ನಮ್ಮ ಅಣ್ಣ ಹೋಗ್ತಾವನೆ ಎಲ್ಲೋ ಗಾಡಿ ತಗೊಂಡು. ಚಿಕ್ಕೋನು ಒಲೆಗೆ ಕಟ್ಟೆ ತಗೊಂಡ್ ಬರ್ತಾ ಇದ್ದಾನೆ, ನೀರ್ಗೆ ಸ್ನಾನ ಮಾಡಕ್ಕೆ. ಗಾಡಿ ತಗೊಂಡ್ ಎಲ್ಲೋ ಹೋಗ್ತಾ ಇದ್ದಾನೆ. ನೋಡಿ, ನೀರ್ ಕಾಯ್ಸಕ್ಕೆ ಅವ್ನ್ ಮುಖ ತೋರ್ಸ್ಬಾರ್ದಂತ ಮುಖ ಮುಚ್ಕೊಂಡ್ ಹೋಗ್ತಾ ಇದ್ದಾನೆ. ಸ್ನಾನ ಮಾಡಕ್ ಇವಾಗ ಬಿಸಿನೀರ್ ಬೇಕಲ್ವಾ? ಸೊ ಒಲೆಗಳ್ಗೆ ಹಾಕಕ್ಕೆ ತಗೊಂಡ್ ಹೋಗ್ತಾ ಇದಾರೆ. ಅವರು ನನ್ ಕಸಿನ್ಸು ಅಲ್ಲಿ ಕೂತಿದ್ದಾರೆ. ಆಕ್ಚುಲಿ ಆ ಗ್ರೀನ್ ಆರ್ ಬ್ಲೂ ನನ್ ತಮ್ಮ ಅವಾಗ್ಲೇ ಗಾಡಿಲಿ ಹೋಗಿದ್ ತೋರ್ಸದ್ನಲ್ಲ, ಅವನ ಅಣ್ಣ. ಸೊ ಅವನ್ದು ತಮ್ಮ ಇವನು. ಸೊ ಇವನು ನನ್ಗ್ ತಮ್ಮ ಆಗ್ಬೇಕು. ನೋಡಿ ಗೈಸ್, ಅಲ್ಲೊಂದ್ ನಾಯಿ ಬರ್ತಾ ಇದೆ.
ಎಲ್ಲಾ ನಾಯಿಗಳು ಸಣ್ಣ ಇರುತ್ತೆ. ಇಲ್ಲಿ ಊಟನೇ ಹಾಕಲ್ಲ ಅನ್ಸುತ್ತೆ. ಬೆಕ್ಗಳು ಅಷ್ಟೇ, ನಾಯಿಗಳು ಅಷ್ಟೇ. ನಮ್ ದೊಡ್ಡಮ್ಮ ಮನೇಲಿ ಇನ್ನೊಂದು ಬ್ಲಾಕ್ ಕಲರ್ ಕ್ಯಾಟ್ ಇದೆ. ಅದೇ ಮನೆಗ್ ಬಂದಿರೋದಂತೆ. ಎಷ್ಟು ಕ್ಯೂಟ್ ಆಗಿದೆ. ನಾನು ಮತ್ತೆ ವಿಡಿಯೋದಲ್ಲಿ ಕ್ಲಿಪ್ ಹಾಕಿರ್ತೀನಿ, ನೋಡ್ಕೊಳ್ಳಿ. ಇನ್ನ ಇದೆ ಕ್ಲಿಪ್, ನಾನು ಮತ್ತೆ ಹಾಕ್ತಾ ಇರ್ತೀನಿ, ನೋಡ್ಕೊಳ್ಳಿ ಗಾಯ್ಸ್. ಇದು ನನ್ನ ಇವತ್ತಿನ ಔಟ್ಫಿಟ್. ಗೈಸ್, ನಾವಿವಾಗ ಆಲ್ರೆಡಿ ಹೊರಡ್ತಾ ಇದೀವಿ. ಅಂದ್ರೆ ಇಲ್ಲಿಂದ ನಮ್ಮ ಅಕ್ಕ ಮನೆಯಿಂದ ಗಾಡಿ ಹೊರಡ್ತಾ ಇದೀವಿ. 2 ಗಾಡಿ ಇದೆ. ಅಲ್ಲೊಂದ್ ಗಾಡಿ ಪ್ಲಸ್ ಇಲ್ಲೊಂದ್ ಗಾಡಿ ಇದೆ. ಎಲ್ಲರೂ ಬರ್ತಾ ಇದೀವಿ. ಅಲ್ಲಿ ಕಾರಲ್ಲಿ ಕೂತ್ಮೇಲೆ ನಾನು ವಿಡಿಯೋ ಮಾಡ್ತೀನಿ ಗೈಸ್. ಓಕೆ, ಇವಾಗ ಗಾಡಿಲಿ ಹೋಗ್ತಾ ಇದೀವಿ. ಎಲ್ರು ಇವ್ ನನ್ ತಮ್ಮ ಚಿಕ್ಕ ಮಗುಗ್ ಲಾಕ್ಲಿ ಪಾಪ್ ಕೊಡ್ದೆ ಇವನ್ ತಿಂತಾ ಇದ್ದಾನೆ. ಇವ್ ನಮ್ಮ ಅಣ್ಣ, ಅವ್ನು ನಮ್ಮ ಅಣ್ಣ ಫ್ರೆಂಡು. ಇದು ನಮ್ಮಮ್ಮ, ಇದು ನಮ್ ದೊಡ್ಡಮ್ಮ. ನೋಡಿ ಗೈಸ್, ಇಲ್ಲಿ ರೋಡ್ ಹೆಂಗಿರುತ್ತೆ ಅಂತ. ಫುಲ್ ಟರ್ನ್ ಮಾಡ್ತಾನ, ರೈಟ್ ಹೋಗ್ತಿರುತ್ತೆ. ಅಂದ್ರೆ ಫುಲ್ ಕರ್ವಿಂಗ್ ಆಗಿರುತ್ತೆ. ನಮ್ ಬಾವ ಗೈಸ್, ನಮ್ ಬಾವ ಇವರು. ನೋಡಿ ಗೈಸ್, ಇವಳೆ ನಮ್ಮ ಅಕ್ಕ. 7 months.
ಅದೇ ಇದೆಲ್ಲ ಕ್ಲೀನ್ ಮಾಡಿ ನೀನ್ ಇಲ್ಲೇ ಇಟ್ಬಿಡಿ ಸರಿ. ಇಲ್ಲ ಇಲ್ಲ ಅವ್ನ್ ಸರ್ವ್ ಮಾಡ್ಲಿ. ಇಲ್ಲಿ ನೋಡಿ ನೋಡಿ ಇವನೇ ಕೊಡ್ತಾರೆ ಜ್ಯೂಸ್. ಗೋಲ್ಡ್ ಕಟ್ಟನು ಹೆಚ್ಚಾಗ ಸ್ವಲ್ಪ ಪುಡಿ ಯಾರು ನಿಮ್ಮ ಟೇಸ್ಟ್ ಮಾಡಿದ್ರೆ ಕೇಳಿ. ಮದಿ ಬಾ ಹೆಚ್ಚ ಗುರಿ ಕಟ್ಟವ್ಯಾ ಅವಾಗ ತಿಂಬಕ್ ಬೆಚ್ಚಿತಳು ಅಭಿ ನೀಕಲ್ಲ ಅದೊಂದು ಬಾಕಿ ಉಂಡು ಬಾ. ಇದು ಡೇ 2 ಇವತ್ತಿಗೆ ಮುಗ್ದಿದೆ ಗೈಸ್. ಎಲ್ಲ ಶಾಸ್ತ್ರ ಎಲ್ಲ ಆಗಿದೆ. ನಾನು ಅದನ್ನೆಲ್ಲ ವಿಡಿಯೋ ಕ್ಲಿಪ್ಸ್ ಹಾಕ್ತೀನಿ. ಅಷ್ಟೇ, ಇನ್ನೇನು ಇಲ್ಲ. ಬ್ಯಾಂಗ್ಳೂರ್ಗೆ ನಾವು ಇವತ್ತು ಹೊರಡ್ತಾ ಇಲ್ಲ, ನಾಳೆ ಬೆಳಗ್ಗೆನೆ ಹೊರಡ್ತಾ ಇದೀವಿ. ಸೊ ಅಷ್ಟೇ ಗೈಸ್. ಓಕೆ, ಟೇಕ್ ಕೇರ್. ನನ್ನ ಚಾನಲ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗ್ತೀನಿ. ಬಾಯ್.